ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ರವಿ ಸ್ವಕ್ಷೇತ್ರಕ್ಕೆ ಆಗಮಿಸಿ, ಅಂದರೆ ತನ್ನ ಸಿಂಹರಾಶಿಗೆ ಆಗಮಿಸಿ ಆಗಸ್ಟ್ 17ರಿಂದ ಸೆಪ್ಟೆಂಬರ್ 17ರವರೆಗೂ ರವಿ ಕೇತುವಿನ ಜೊತೆ ಸೇರಿ ಸ್ವಕ್ಷೇತ್ರದಲ್ಲಿ ಯಾವ ರಾಶಿಗೆ ಯಾವ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಅಂದರೆ ಪ್ರತಿ ಮಾಸದಲ್ಲಿ ರವಿಯ ಬದಲಾವಣೆ ಅನ್ನೋದಿರುತ್ತೆ. ರವಿ ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭದಲ್ಲಿ ಜನ್ಮರಾಶಿಯಿಂದ ಕೆಲವೊಂದು ರಾಶಿಗಳಿಗೆ, ಅಂದರೆ 4 ಪ್ರಧಾನ ರಾಶಿಗಳು ಯಾವುದು, ತೃತೀಯ ಸ್ಥಾನಕ್ಕೆ ಬಂದಿರುವಂತಹ ದ್ವಾದಶ ರಾಶಿ, ಷಷ್ಠ ಸ್ಥಾನ, ದಶಮ, ಏಕಾದಶ ಸ್ಥಾನಗಳಲ್ಲಿ ರಾಜಯೋಗವನ್ನು ನೀಡ್ತಾ ಇರ್ತಾರೆ. ಆದರೆ ಉಳಿದಿರುವಂತಹ ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ಸಾಧಾರಣವಾಗಿ ನೀಡ್ತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ಏನಾಗುತ್ತೆ, ತನ್ನ ಸ್ವಕ್ಷೇತ್ರವಾಗಿರುವಂತಹ ಸಿಂಹರಾಶಿಗೆ ಬಹಳ ದಿನಗಳ ನಂತರ ಸಿಂಹರಾಶಿಗೆ ಆಗಮಿಸ್ತಾ ಇರುವಂತಹ ರವಿಯು ಈ ನೀಡುವಂತಹ ಪ್ರತಿಕೂಲ ಫಲಗಳ ಪ್ರಭಾವ ಪರಿಮಾಣ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಬಹಳ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಕಟಕ ರಾಶಿಯವರಿಗೆ ಈ ರವಿಯ ಬದಲಾವಣೆ ಅನ್ನೋದು ಆಗಸ್ಟ್ 17ರಿಂದ ಸೆಪ್ಟೆಂಬರ್ 18ರವರೆಗೂ ಕೂಡ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅನ್ನೋದು ನಾವು ಈ ವಿಡಿಯೋ ಮುಖಾಂತರ ನೋಡುವುದಾದರೆ, ರವಿಯು ವೃತ್ತಿ ಉದ್ಯೋಗಗಳಲ್ಲಿ ಅಭಿವೃದ್ಧಿಗೆ, ತಂದೆಯ ಜೊತೆ ಇರುವಂತಹ ಅನುಬಂಧಕ್ಕೆ, ವಾರಸತ್ವವಾಗಿ ಪಡೆಯುವಂತಹ ಆಸ್ತಿಗಳ ವಿಷಯಗಳಲ್ಲಿ ಮತ್ತು ಅಧಿಕಾರ, ಸರ್ಕಾರಿ ಉದ್ಯೋಗಗಳು ಮತ್ತು ಆರೋಗ್ಯ ಇತ್ಯಾದಿ ವಿಷಯಗಳನ್ನು ರವಿ ತನ್ನ ಕಾರಕತ್ವದಿಂದ ಪ್ರಭಾವವನ್ನು ನೀಡ್ತಾ ಇರ್ತಾರೆ. ಅಂತಹ ರವಿ ಪರಮಾತ್ಮ ಈಗ ಸಿಂಹರಾಶಿಯಲ್ಲಿ ಇರುತ್ತಾ ಕಟಕ ರಾಶಿಯವರಿಗೆ ಧನ ಕುಟುಂಬ ಸ್ಥಾನದಲ್ಲಿ ಯಾವ ರೀತಿ ಅನುಕೂಲವಾಗಿ ಇರ್ತಾರೆ. ಈ ಧನ ಕುಟುಂಬ ಸ್ಥಾನಕ್ಕೆ ಆಗಮಿಸ್ತಾ ಇರುವಂತಹ ರವಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ರವಿಯ ಫಲವನ್ನು ನಾವು ನೋಡುವುದಾದರೆ, ಹೀನತ್ವಂ ದುಷ್ಟ ಸಂಸರ್ಗೋ ಮನಸ್ತಾಪ ಶಿರೋವ್ಯದಃ ನಿಷ್ಫಲಂ ಕೃಷಿ ವಾಣಿಜ್ಯಂ ವಿತ್ತರಾಶಿ ಗತೇರವೇ. ವಿತ್ತರಾಶಿ ಅಂದರೆ ಧನ ಕುಟುಂಬ ಸ್ಥಾನ, ಧನಸ್ಥಾನ ಅಂದರೆ ದ್ವಿತೀಯ ಸ್ಥಾನ. ಈ 2ನೇ ಮನೆಗೆ ಬಂದಿರುವಂತಹ ರವಿಯು ಕಟಕ ರಾಶಿಯವರಿಗೆ ಹೀನತ್ವಂ, ಮನಸ್ಸಿನಲ್ಲಿ ಕೆಲವೊಂದು ದುಷ್ಟ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು, ಈ ಸಂದರ್ಭದಲ್ಲಿ ಕೆಟ್ಟ ಸಹವಾಸಗಳು, ದುಷ್ಟ ಸಂವರ್ಗ, ಈ ಕೆಲವೊಂದು ದುಷ್ಟ ಅಂದರೆ ಕೆಟ್ಟ ವ್ಯಕ್ತಿಗಳಂತಲ್ಲ, ಆ ಲಕ್ಷಣಗಳಿರುವಂತಹ ವ್ಯಕ್ತಿಗಳು, ಅಂದರೆ ನಮ್ಮನ್ನು ತಪ್ಪು ದಾರಿ ಹಿಡಿಸುವಂತಹ ವ್ಯಕ್ತಿಗಳ ಜೊತೆ ಈ ಸಂದರ್ಭದಲ್ಲಿ ಒಡೆನಾಟ ಅನ್ನೋದು ನಿಮಗೆ ಒಳ್ಳೆಯದಲ್ಲ. ಕೆಲವೊಂದು ಯೋಚನೆಗಳು ಅನುಕೂಲ. ಈಗ ಶ್ರಾವಣ ಮಾಸ ಒಳ್ಳೆ ತುಂಬ ಎಲ್ಲ ಮನೆಗಳಲ್ಲಿ ತುಂಬ ಪೂಜೆ ಪುನಸ್ಕಾರ ಅಥವಾ ಹೋಮಗಳು ಅಥವಾ ನಿತ್ಯ ವ್ರತಗಳು ಈ ರೀತಿ ಮಾಡ್ತಾ ಇರ್ತಾರೆ. ಬಟ್ ಈ ಕಟಕ ರಾಶಿಯವರಿಗೆ ಇವರು ರಾಶ್ಯಾಧಿಪತಿ ಚಂದ್ರ ಅಲ್ವಾ, ಇವರಿಗೆ ಸ್ವಾಭಾವಿಕವಾಗಿಯೇ ಎಲ್ಲವೂ ಕೂಡ ಅನನ್ಯವಾಗಿ ಹೊಸದಾಗಿರಬೇಕು, ಒಂದು ರೊಟೀನಾಗಿರೋ ಮೂಡ್ ಸ್ವಿಂಗ್ಸ್ ಜಾಸ್ತಿ, ಚಂಚಲತ್ವ ಜಾಸ್ತಿ ಆಗಿರೋದ್ರಿಂದ ಕಟಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಈ ಟೈಮಲ್ಲಿ ಏನಾದರೂ ಕೆಲವೊಂದು ಕೆಟ್ಟ ಆಲೋಚನೆಗಳು ಅನ್ನೋದಕ್ಕಿಂತ ಆ ಆಚಾರಗಳಿಗೆ, ಸಂಪ್ರದಾಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಕೆಲವೊಂದು ಅಭ್ಯಾಸಗಳ ಕಡೆಗೆ ಮನಸ್ಸು ಅನ್ನೋದು ಸೆಳೀತಾ ಇರುತ್ತೆ. ಈ ಅಭ್ಯಾಸಗಳು ಆಲ್ರೆಡಿ ಇರುವಂತಹ ವ್ಯಕ್ತಿಗಳು ಈಗ ನಿಮ್ಮ ಜೊತೆ ಸೇರಿ ಸರಿ ಹೋಗೋಣ, ಪಾರ್ಟಿ ಮಾಡೋಣ ಅಥವಾ ಇನ್ನೊಂದು ಮಾಡೋಣ ಮತ್ತೊಂದು, ಈ ರೀತಿ ವಿಷಯಗಳಿಂದ ದುಷ್ಟ ಸಂವರ್ಗ, ಈ ರೀತಿ ದುಷ್ಟ ವ್ಯಕ್ತಿಗಳ ಜೊತೆಗೆ ಈ ಸಂದರ್ಭದಲ್ಲಿ ಒಡೆನಾಟ ಅನ್ನೋದು ನಿಮ್ಮ ಗೌರವಕ್ಕೆ, ಮರ್ಯಾದೆಗೆ ಧಕ್ಕೆ ಬರಬಹುದು. ಮನಸ್ತಾಪ, ನಿಮ್ಮ ಮನಸ್ಸಿಗೆ ಅಂದರೆ ವಾಕ್ಕುಸ್ಥಾನ ಅಂತಲೇ ಹೇಳ್ತೀವಿ. ಅಂದರೆ ದ್ವಿತೀಯ ಅಂದ್ರೇ ಒಂದು ಹೂಡಿಕೆಗಳಾಗಿರಬಹುದು, ಮಾತು ಅಥವಾ ನಾವು ಹೇಳುವಂತಹ ವಿಷಯಗಳು, ಕುಟುಂಬ, ಹಣ ಯೋಗ, ಆದಾಯ ಮಾರ್ಗಗಳು, ನಾವು ಮಾಡ್ತಾ ಇರುವಂಥ ಹೂಡಿಕೆಗಳು, ಇನ್ವೆಸ್ಟ್ಮೆಂಟ್ಸು, ಇವೆಲ್ಲವೂ ಕೂಡ ಈ ಧನ ಕುಟುಂಬ ಸ್ಥಾನ ದ್ವಿತೀಯ ಭಾವ ಅನ್ನೋದು ನಮಗೆ ಹೇಳ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಈ ಮನಸ್ತಾಪ, ಕುಟುಂಬ ಸದಸ್ಯರ ಜೊತೆ ಕೆಲವೊಂದು ಸಾರಿ ಮಾತನಾಡುವಾಗ ಅವರು ನಿಮ್ಮ ಮಾತಿಗೆ ಸರಿಯಾಗಿ ಬೆಲೆ ಕೊಡದೇ ಇರೋದು ಅಥವಾ ನಿಮ್ಮ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಧಿಕವಾಗಿ ಆಗೋದು ಇತ್ಯಾದಿ ವಿಷಯಗಳಿಂದ ಏನಾಗುತ್ತಂದರೆ ಮನಸ್ತಾಪ ಉಂಟಾಗುತ್ತೆ. ಶಿರೋವ್ಯದಃ, ಮೈಗ್ರೇನ್ ಹೆಡ್ಡೇಕು,
ಅಥವಾ ಶಿರೋಭಾರ ತಲೆನೋವು, ರಿಪೀಟೆಡ್ ಆಗಿ ನಿದ್ದೆ ಓವರ್ ಸ್ಲೀಪ್ ಆದ್ರೂ ತಲೆನೋವು ಬರ್ತಾ ಇರುತ್ತೆ. ಸಮ್ಟೈಮ್ಸ್ ಬ್ಯಾಕ್ ಮೈಗ್ರೇನ್ ಹೆಡ್ಡೇಕ್ ಬರ್ತಾ ಇರುತ್ತೆ. ಈ ರೀತಿ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ನಿಷ್ಫಲಂ ಕೃಷಿ ಅಂದರೆ ನೀವು ಯಾವುದೇ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ, ಎಷ್ಟು ಹಾರ್ಡ್ ಎಫರ್ಟ್ ಆದ್ರೂ ಕೂಡ, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೂ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನೋದು ಸಿಗುವುದಿಲ್ಲ. ವಾಣಿಜ್ಯಂ ವ್ಯಾಪಾರ ವಿಷಯಗಳಲ್ಲಿ, ನೀವು ವೃತ್ತಿ ವ್ಯಾಪಾರ ಉದ್ಯೋಗ ವಿಷಯಗಳಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೂ, ಎಷ್ಟು ಡೆಡಿಕೇಟೆಡ್ ಆಗಿದ್ರೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಲಾಭಗಳು ಬರದೆ ಕೆಲವೊಂದು ಸಾರಿ ನಿರಾಶೆಗೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ವಿತ್ತರಾಶಿ ಗತೇರವೋ ಅಂತ ಹೇಳ್ತಾ ಇದ್ದಾರೆ. ವಿತ್ತರಾಶಿ ಅಂದರೆ ಧನ ಕುಟುಂಬ ಸ್ಥಾನ. ಈ ರವಿ ಇರುವಂತಹ ಸಂದರ್ಭಗಳಲ್ಲಿ ಈ ಹಣಕಾಸಿನ ನಷ್ಟ, ವಿಪರೀತವಾಗಿರುವಂತಹ ಖರ್ಚುಗಳು. ಈಗ ಎರಡನೇ ರಾಶಿ ಸಿಂಹರಾಶಿ. ಸೊ ಕಟಕದಿಂದ ಸಿಂಹರಾಶಿಗೆ ರವಿ ಆಗಮನ ಆಗ್ತಾ ಇರೋದ್ರಿಂದ ಧನ ಕುಟುಂಬ ಸ್ಥಾನಕ್ಕೆ ರವಿಯ ಆಗಮನ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಷಯಗಳಂತ ಬಂದಾಗ ವಿಪರೀತವಾಗಿರುವಂತಹ ಖರ್ಚುಗಳು. ಬಟ್ ಸಮ್ಟೈಮ್ ಏನಾಗುತ್ತೆ ಅಂದರೆ ವೆಲ್ ಪ್ಲ್ಯಾನ್ಡ್, ಅಂದರೆ ಈಗ ಬರುವಂತಹ ಆದಾಯಕ್ಕೆ ತಕ್ಕಂತೆ ಈ ಖರ್ಚುಗಳನ್ನು ಸ್ವಲ್ಪ ಖರ್ಚುಗಳಿಗೆ ಕಡಿವಾಣ ಹಾಕಿ ಬರುವಂತಹ ಖರ್ಚುಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಅಥವಾ ಫ್ಯೂಚರ್ ಮಂತ್ಸಲ್ಲಿ ಬರುವಂತಹ ಮಾಸಗಳಲ್ಲಿ ಯಾವ ರೀತಿ ಹಣದ ಅವಶ್ಯಕತೆ ಇರುತ್ತೆ ಅದಕ್ಕೆ ತಕ್ಕಂತೆ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ, ಒಂದು ಬಡ್ಜೆಟ್ ಮಾಡ್ಕೊಳ್ಳೋದಕ್ಕೆ ಈ ಮಾಸದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇರ್ತೀರ. ಅದೇ ರೀತಿ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ, ಆದಾಯದ ಅಂದರೆ ಪರ್ಸೆಂಟೇಜ್ ಬಹುಪಾಲು ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ, ಆ್ಯಂಡ್ ನೀವು ಮಾಡ್ತಾ ಇರುವಂತಹ ವಿದ್ಯಾ ಸಂಬಂಧಪಟ್ಟಿರುವಂಥ ವಿದ್ಯಾರ್ಥಿಗಳಲ್ಲಿ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳಲ್ಲಿ ಅಭಿವೃದ್ಧಿಯನ್ನು ನೋಡುವುದಕ್ಕೆ, ಇನ್ನು ಕೆಲವೊಂದು ಕುಟುಂಬದಲ್ಲಿ ಉಂಟಾಗಿರುವಂತಹ ಕೆಲವೊಂದು ಸಮಸ್ಯೆಗಳು, ಅಪಾರ್ಥಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರಂಭದಲ್ಲಿ ಬಂದು ಅವು ತದನಂತರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಆ ವಿಷಯಗಳಲ್ಲಿ ಅಪಾರ್ಥಗಳು ಮಾಯವಾಗುವುದಕ್ಕೆ, ಅಂದರೆ ಇವೆಲ್ಲವೂ ಕೂಡ ಅಟ್ ಎ ಟೈಮ್ ಸಡನ್ನಾಗಿ ಆಗುತ್ತಾ ಅಂದರೆ ಸಣ್ಣ ಪುಟ್ಟ ಆತಂಕಗಳು, ಡಿಸ್ಟ್ರಾಕ್ಷನ್ಸ್ನ ಫಸ್ಟ್ ನೀಡ್ತಾರೆ, ಆ ಅನುಭವಗಳು ಬರುತ್ತೆ, ತದನಂತರವು ಈ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಅದರ ಜೊತೆಗೆ ಮತ್ತೊಂದು ಹೇಳ್ತಾ ಇದ್ದಾರೆ, ಅಕಾಲ ಭೋಜನೆ ಅಂದರೆ ಸಮಯ ಮೀರಿ ಊಟ ಮಾಡುವುದು. ಅಂದರೆ ಮಾಮೂಲಿ ಬೆಳಗ್ಗೆ ಮಾಡಬೇಕಾಗಿರುವಂತಹ ಬ್ರೇಕ್ಫಾಸ್ಟ್ ಮಧ್ಯಾಹ್ನ 12-1 ಗಂಟೆಗೆ, ಅಥವಾ ಲಂಚ್ ಯಾವಾಗಲೂ ಸಾಯಂಕಾಲ 6-7 ಇತ್ಯಾದಿ ಕಾಲವನ್ನು ಮೀರಿ ಆ ಭೋಜನವನ್ನು ತಗೊಳ್ಳೋದು. ಅಂದರೆ ಅಷ್ಟು ನೀವು ವೃತ್ತಿ ಉದ್ಯೋಗಗಳಲ್ಲಿ ಬ್ಯುಸಿಯಾಗಿರ್ತೀರ. ಯು ಡೋಂಟ್ ಹ್ಯಾವ್ ಟೈಮ್ ಟು ಟೇಕ್ ಇನ್ ಟೈಮ್ ಪ್ರಾಪರಾಗಿ ಈ ಫುಡ್ ಹ್ಯಾಬಿಟ್ಸ್ ಏನಿರುತ್ತೋ ಈ ವಿಷಯಗಳಲ್ಲಿ ಗಮನದಲ್ಲಿಟ್ಕೋಬೇಕಾಗಿರುತ್ತೆ. ಟೈಮ್ ಟು ಟೈಮ್ ಊಟ, ಆ್ಯಂಡ್ ಸ್ಲೀಪಿಂಗ್ ಡಿಸ್ಟ್ರಾಕ್ಷನ್ಸ್ ಅನ್ನೋದು, ವಿಪರೀತವಾಗಿರುವಂತಹ ಒತ್ತಡ, ವಿಪರೀತವಾಗಿರುವಂತಹ ಯೋಚನೆಗಳು, ಚಂದ್ರನ ರಾಶಿ ಮನಸ್ಕಾರಕ. ಒಮ್ಮೆ ನಿಮ್ಮಲ್ಲಿ ಆತಂಕ ಪ್ರವೇಶ ಮಾಡಿದ್ರೆ, ಅನುಮಾನ ಸಂಶಯ ಪ್ರವೇಶ ಮಾಡಿದ್ರೆ ಆದಷ್ಟು ಬೇಗ ಅದು ಹೊರಗಡೆ ಹೋಗಲ್ಲ. ಸೊ ಆಗಿರೋದ್ರಿಂದ ಸ್ಲೀಪಿಂಗ್ ಡಿಸ್ಟ್ರಾಕ್ಷನ್ಸ್ ಅನ್ನೋದಿರುತ್ತೆ. ಸ್ಟ್ರೆಸ್, ಮಾನಸಿಕ ಒತ್ತಡ, ಮಾನಸಿಕ ಆಂಗ್ಸೈಟಿ ಮತ್ತು ಬಟ್ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಷಯ ಏನಂದರೆ, ಕಟಕ ರಾಶಿಯವರ ಪೋಷಕರ ತಾಯಿ ಆಗಿರಬಹುದು, ತಂದೆ ಆಗಿರಬಹುದು, ಅವ್ರ ಹೆಲ್ತಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಈ ರವಿ ಕಟಕ ರಾಶಿಯವರಿಗೆ ಕಂಪ್ಲೀಟಾಗಿ ಪಾಸಿಟಿವ್ ರಿಸಲ್ಟೇ ಕೊಡ್ತಾರಾ ಅಥವಾ ಕಂಪ್ಲೀಟಾಗಿ ನೆಗೆಟಿವ್ ರಿಸಲ್ಟೇ ಕೊಡ್ತಾರಾ ಅಂತ ಹೇಳುವುದಾದರೆ, ಈ ನ್ಯೂಟ್ರಲ್ ರಿಸಲ್ಟ್ಸ್ ಕೊಡ್ತಾ ಇರ್ತಾರೆ. ಕಂಪ್ಲೀಟ್ ನೆಗೆಟಿವ್ ಅಲ್ಲ, ಕಂಪ್ಲೀಟ್ ಪಾಸಿಟಿವ್ ಅಲ್ಲ, ಮಿಶ್ರ ಫಲಗಳನ್ನು ಕಟಕ ರಾಶಿಯವರಿಗೆ ಈ ಒಂದು ಮಾಸದ ಕಾಲ ನೀಡ್ತಾ ಇರ್ತಾರೆ. ಇನ್ನು ಸಪ್ತಮ ದೃಷ್ಟಿ ರವಿಗೆ ಇಲ್ಲಿ ಕುಂಭರಾಶಿ ಮೇಲೆ ಬರ್ತಾ ಇದೆ. ಕುಂಭರಾಶಿಗೆ ಅಧಿಪತಿ ಶನಿ. ಸೊ ಇದರಿಂದ ಏನಾಗ್ತಾ ಇರೋದಂದ್ರೆ ಆಲ್ ಆಫ್ ಸಡನ್ನಾಗಿ ಫೀವರ್ ಬರೋದಾಗಿರ್ಬೋದು, ಸಡನ್ನಾಗಿ ಜಾಂಡೀಸ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಾಗಿರ್ಬೋದು, ಸಡನ್ನಾಗಿ ಹೋಗ್ತಾ ಗಾಡಿಯಿಂದ ಕೆಳಗಡೆ ಬಿದ್ದು ಸ್ವಲ್ಪ ಪೆಟ್ಟುಗಳು ಮಾಡ್ಕೊಳ್ಳೋದು, ಅಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೇ ಈ ರೀತಿ ಬರ್ತಾ ಇರೋದ್ರಿಂದ. ಸೊ ಮೇಯ್ನ್ ಸ್ಲೀಪಿಂಗ್ ಇಶ್ಯೂಸ್ ಅಂದರೆ ನೀವು ತಗೊಳ್ಳುವಂತಹ ವಿಶ್ರಾಂತಿ, ಆಹಾರದ ಅಭ್ಯಾಸಗಳು, ಈ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಡೈಲಿ ರೊಟೀನ್ ಆಗಿರ್ಬೋದು, ಪ್ರಾಪರಾಗಿ ಇರೋ ಥರ ನೋಡ್ಕೋಬೇಕಾಗಿರುತ್ತೆ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂಥ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡು ಆಲ್ರೆಡಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಕಟಕ ರಾಶಿಯವರು ಯಾವುದೇ ರೀತಿಯ ಆತಂಕ ತಗೊಳ್ಳೋಕೆ ಹೋಗಬೇಡಿ. ಪ್ರಾಣಾಯಾಮ ಮಾಡಿ ಅಥವಾ ದೈಹಿಕ ವ್ಯಾಯಾಮವನ್ನು ಮಾಡ್ತಾ ಈ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗಿರುತ್ತೆ. ಇನ್ನು ಈ ಕಟಕ ರಾಶಿಯಲ್ಲಿ ನೋಡಿದ್ರೆ ಅಷ್ಟಮದಲ್ಲಿರುವಂತಹ ರಾಹು, ದ್ವಿತೀಯದಲ್ಲಿರುವಂತಹ ಕೇತು ಏನು ಮಾಡ್ತಾ ಇರ್ತಾರೆ? ದ್ವಿತೀಯದಲ್ಲಿ ಕೇತು, ಧನ ಕುಟುಂಬ ಸ್ಥಾನದಲ್ಲಿ ರವಿ ಆಲ್ರೆಡಿ ಇದ್ದಾರೆ, ರವಿಯ ಜೊತೆ ಕೇತು
ಕೇತು. ಬಟ್ ಇಲ್ಲಿ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ, ಆದಾಯ ಬಂದ್ರೂ ಕೂಡ ಅದು ಕೈಯಲ್ಲಿ ಯಾವುದೋ ಒಂದು ನಿರೀಕ್ಷಿತವೋ ಅನಿರೀಕ್ಷಿತವೋ ಈ ಖರ್ಚು ಅನ್ನೋದು ಮತ್ತು ಕೈಯಲ್ಲಿ ದುಡ್ಡು ನಿಲ್ಲದೆ ಇರೋದಾಗಿರಬಹುದು, ಈ ರೀತಿ ಸಿಚುವೇಶನ್ಸ್ನ ಫೇಸ್ ಮಾಡಬೇಕಾಗಿರುತ್ತೆ. ಸೊ ಅಷ್ಟಮದಲ್ಲಿ ರಾಹು ಇದ್ದಾರಲ್ವ ಅಂತ ನೋಡುವುದಾದರೆ ಈ ಟೈಮಲ್ಲಿ ಕಟಕ ರಾಶಿಯವರಿಗೆ ಈ ಒಂಥರ ವಿರಕ್ತಿ, ಅಂದರೆ ನಾನಿಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಯಾರ್ದು ಕೂಡ ಅನ್ಯಾಯವಾಗಿ ಅಥವಾ ದ್ರೋಹ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ, ನನ್ನ ಕಷ್ಟ ನಾನು ಬೀಳ್ತಾ ಇದ್ದೀನಿ. ಆ್ಯಂಡ್ ವಿಶೇಷವಾಗಿ ಈ ಒಳ್ಳೆಯದು ಕೆಟ್ಟದ್ದು ಏನೋದು ಗೊತ್ತು, ದೇವರಿಗೆ ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟು ವಾರಗಳನ್ನು ನಡ್ಕೊಳ್ತಾ ಇದ್ದೀನಿ, ಇಷ್ಟು ಶ್ರದ್ಧೆಯಿಂದ ನಾನು ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾ ಇದ್ದೀನಿ, ಆದ್ರೂ ಯಾಕೆ ನನಗೆ ಈ ರೀತಿ ಕಷ್ಟಗಳು, ಇಂತಹ ಸಂದರ್ಭಗಳು, ಈ ರೀತಿ ಅವಮಾನಗಳು, ಈ ರೀತಿ ಸಾಲದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಉದ್ಯೋಗ ಸಮಸ್ಯೆಗಳು, ಅಂದರೆ ಕೆಲವೊಂದರಲ್ಲಿ ಅವರವರ ವೈಯಕ್ತಿಕ ಜಾತಕದಲ್ಲಿ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯ ಮೇಲೆ ನಿಮಗೆ ಎಕ್ಸ್ಟ್ರೀಮ್ಲಿ ತುಂಬ ಚೆನ್ನಾಗಿದ್ದರೆ ಓಕೆ. ಬಟ್ ನಿಮ್ಮ ಜಾತಕದಲ್ಲಿಯೂ ಕೂಡ ಹಣಕಾಸಿನ ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು ಇದ್ದರೆ ದೈವ ನಿಂದನೆ ಅನ್ನೋದು, ಅಂದರೆ ದೇವರು ಇಲ್ಲ, ದೇವರು ನೋಡ್ತಾ ಇಲ್ಲ, ನನ್ನಂಥ ಒಳ್ಳೆಯವ್ರಿಗೆಲ್ಲ ಈ ದೇವರು ಕೆಲವೊಂದು ವ್ಯಕ್ತಿಗಳು, ಅದು ಅವರವರ ಸಂಚಿತ ಪ್ರಾರಬ್ಧ ಕರ್ಮಗಳ ಮೇಲೆ ಅವರ ಜೀವನ, ಈಗ ಪ್ರೆಸೆಂಟ್ ನಡೀತಾ ಇರುವಂತಹ ಜೀವನ ಇರುತ್ತೆ. ಸೊ ಆಗಿರೋದ್ರಿಂದ ಸ್ವಲ್ಪ ಕೆಲವೊಂದು ಸಾರಿ ಈ ರೀತಿ ಮನಸ್ಸಿನಲ್ಲಿ ಇಷ್ಟು ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟು ನಿಯಮಗಳನ್ನು ಪಾಲಿಸ್ತಾ ಇದ್ದೀನಿ, ಯಾಕೆ ನನಗೆ ಇಷ್ಟು ಕಷ್ಟಗಳು ಅನ್ನುವಂತಹ ಕೆಲವೊಂದು ಸಂದರ್ಭಗಳನ್ನು ಅಷ್ಟಮ ರಾಹು ಈ ದೈವ ನಿಂದನೆ ಮಾಡುವ ರೀತಿಯಲ್ಲಿ ಕೆಲವೊಂದು ಯೋಚನೆಗಳನ್ನು ನೀಡ್ತಾ ಇರುತ್ತೆ. ಬಟ್ ಅವ್ರು ಏನೇ ಮಾಡಿದ್ರು ಕೂಡ, ಅಂದರೆ ಅಟ್ ದ ಲಾಸ್ಟ್ ಟೈಮ್, ಅಂದರೆ ಪರ್ಟಿಕ್ಯುಲರ್ ಏನೇ ವಿಷಯದಲ್ಲಿ ಯಾವುದೇ ರೀತಿ ಪರೀಕ್ಷೆ ಬಂದರೂ ತಾಳ್ಮೆಯಿಂದ ಸಹಿಸ್ಕೊಂಡ್ರೆ ಅದರಿಂದ ಬರುವಂತಹ ಪ್ರತಿಫಲ ಕೊನೆಗೆ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ. ಇನ್ನು ಧನ ಕುಟುಂಬ ಸ್ಥಾನದಲ್ಲಿ ಕೇತುವಿನ ಜೊತೆ ರವಿ ಇರೋದರಿಂದ ಈ ಸಂದರ್ಭದಲ್ಲಿ ಯಾವ ರೀತಿ ಈ ನೀವೆಷ್ಟೇ ಕಷ್ಟಪಟ್ಟರೂ ಕೂಡ ಅದಕ್ಕೆ ತಕ್ಕಂತೆ ರಿಸಲ್ಟ್ ಬರೋಲ್ಲ. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನ್ನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ, ಈ ವ್ಯಕ್ತಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಈ ವ್ಯಕ್ತಿಗೋಸ್ಕರ ಎಲ್ಲವನ್ನೂ ಬಿಟ್ಟು ಬಂದಿದ್ದೀನಿ, ಈ ವ್ಯಕ್ತಿನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆ ವ್ಯಕ್ತಿ ನನಗೆ ರಿಟರ್ನ್, ಅಂದರೆ ಆ ಪ್ರತಿಕ್ರಿಯೆ ಏನಿದೋ ಅದು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ಸಿಗ್ತಾ ಇಲ್ಲ. ಅಂದರೆ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಈ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಬಟ್ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿ ನನಗೆ ಅನುಕೂಲ ಸಿಗ್ತಾ ಇಲ್ಲ, ರಿಟರ್ನ್ಸ್ ಬರ್ತಾ ಇಲ್ಲ. ಈ ರೀತಿ ಎಷ್ಟು ಕಷ್ಟಪಟ್ಟರೂ ಕೂಡ ಈ ರೀತಿ ಈ ಸಂದರ್ಭದಲ್ಲಿ ಸರಿಯಾಗಿ, ಅಂದರೆ ಧನ ಕುಟುಂಬ ಸ್ಥಾನದಲ್ಲಿ ರವಿ ಕೇತು ಇರೋದ್ರಿಂದ ಎಸ್ ಡೆಫಿನೆಟ್ಲಿ, ಬಟ್ ಇಮಿಡಿಯೇಟ್ ರಿಸಲ್ಟ್ ಅಥವಾ ಇಮಿಡಿಯೇಟ್ ಪ್ರತಿಫಲ ಅನ್ನೋದು ನಿಮಗೆ ಸಿಗೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್. ಬಟ್ ಟಿಲ್ ದಟ್, ಸೊ ನೀವು ಈ ಗ್ರಹಾರಾಧನೆಯನ್ನು ಅಥವಾ ದೈವಾರಾಧನೆಯನ್ನು ಯಾವತ್ತಿಗೂ ಕೂಡ ವಿಶ್ವಾಸವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ. ಅದರಲ್ಲೂ ಕೂಡ ಈ ಚಂದ್ರನ ರಾಶಿ, ಕಟಕ ರಾಶಿ ವಿದ್ಯಾರ್ಥಿಗಳು ತುಂಬ ಡಿಸ್ಟ್ರ್ಯಾಕ್ಷನ್ಸ್ ಇರುತ್ತೆ, ತುಂಬ ವಿಷಯಗಳಲ್ಲಿ ನಿಮ್ಮ ವಿದ್ಯಾ ಆಸಕ್ತಿ ಅಥವಾ ಸೈಡ್ ಡೈವರ್ಟ್ ಆಗೋದಾಗಿರ್ಬೋದು, ಅಥವಾ ವಿದ್ಯೆಯಲ್ಲಿ ಆಸಕ್ತಿ ಕಮ್ಮಿಯಾಗಿ ಬೇರೆ ವಿಷಯಗಳಲ್ಲಿ ಪರಿಚಯಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಈ ನಿಮ್ಮ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದೇ ಹಿಂದುಳಿಯೋದಾಗಿರಬಹುದು. ಈ ವಿಷಯಗಳಿಂದ ನಿಮ್ಮ ಈ ಎಜುಕೇಷನಲ್ಲಿ ತುಂಬ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ತಪ್ಪದೇ ಕಟಕ ರಾಶಿಯವರು ಆದಿತ್ಯ ಹೃದಯಂ ಪಠನೆ ಮಾಡಬೇಕಾಗಿರುತ್ತೆ. ಮತ್ತು ಈ ರಾಹುವಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಂದರೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ದುರ್ಗಾ ಮಾತೆ ಆರಾಧನೆ ಮಾಡೋದು, ಪ್ರತಿ ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ಈ ಬೆಳಗ್ಗೆ 10 to 12 ಗಂಟೆ ಸಮಯದಲ್ಲಿ ಹೋಗಿ ಈ ಸ್ತ್ರೀ ದೇವತೆ ಅಥವಾ ದುರ್ಗಾಮಾತೆ ಆಲಯದಲ್ಲಿ ದೀಪಾರಾಧನೆ ಮಾಡುವುದರಿಂದ ಈ ನಿಂಬೆ ಹಣ್ಣಿನ ಹಾರವನ್ನು ದೇವತೆಗೆ ಹಾರವಾಗಿ ನೀವು ಅಲಂಕಾರ ಮಾಡಿಸೋದ್ರಿಂದ, ಈ ರವಿಗೆ ಸಂಬಂಧಪಟ್ಟಿರುವಂತಹ ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡೋದರಿಂದ, ಸೂರ್ಯೋದಯಕ್ಕೆ ಮುನ್ನವೇ ನಿದ್ದೆ ಎದ್ದೋಡ್ಬಿಟ್ಟು ನೀವು ಆದಿತ್ಯ ಹೃದಯಂ ಪಠನೆ ಮಾಡಿದ್ರು ಅಥವಾ ಕೇಳಿದ್ರು ಕೂಡ ಅನುಕೂಲ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಕಟಕ ರಾಶಿಯವರಿಗೆ ಮತ್ತಷ್ಟು ಶುಭ ಫಲಗಳು ಆ ಶ್ರೀಮನ್ನಾರಾಯಣರು, ಆ ಪರಮೇಶ್ವರರು ಸದಾ ನೀಡಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.